ಆಹಾ, ಕೋಲ್ಡ್ ವಾಟರ್ ಸ್ಪ್ರೇ ಮಾಡ್ತಿದ್ರೆ ಏನೋ ಒಂಥರ ತಣ್ಣಗಿನ ಫೀಲು. ಒದ್ದೆ ಬಟ್ಟೆ ಹಾಕ್ಸಿ ಫ್ಯಾನ್ ಮುಂದೆ ನಿಲ್ಸಿದ್ರಂತೂ ಒಳಗೆಲ್ಲ ತಂಪು ತಂಪು, ಕೂಲ್ ಕೂಲ್. ಇನ್ನು ನೀರ್ ತುಂಬಿದ ಬಕೆಟ್ ನಲ್ಲಿ ನಿಲ್ಸಿದ್ರಂತೂ ಅದಕ್ಕಿಂತ ಹಿತಾನುಭವ ಇನ್ನೊಂದಿಲ್ಲ. ಹೊರಗಡೆ ಇರೋ ರಣ ಬಿಸಿಲಿಗೆ ಮನೆ ಒಳಗೆ ನಮ್ಗೆ ಕೂರೋಕಾಗ್ತಿಲ್ಲ. ಇನ್ನು ಪೆಟ್ಸ್ ಕತೆ ಏನ್ ಹೇಳಿ, ಅದಕ್ಕೆ ಅವುಗಳನ್ನ ಕೂಲಾಗಿ ಇಡೋಕೆ ಈ ಕೂಲ್ ಕೂಲ್ ಐಡಿಯಾ. ಪೆಟ್ಸ್ಗಳಲ್ಲಿ ಒಂದೊಂದು ಏರಿ ಡಾಗ್ ಇರುತ್ತೆ, ಒಂದೊಂದು ಏರ್ಸ್ ಇರೋದಿಲ್ಲ. ಅಂದರೆ ಈಗ ಏರ್ಸ್ ಇಲ್ಲದೆ ಇರೋದಕ್ಕೆ ಬೆಂಗಳೂರು ವೆದರ್ಗೆ ಸೂಟ್ ಆಗುತ್ತೆ. ಅಂದರೆ ಅಷ್ಟೊಂದೇನು ಸೆಕೆ ಆಗೋದಿಲ್ಲ. ಅಂದರೆ ಅದರಲ್ಲೇ ಲಾರ್ಜ್ ಬ್ರೀಡ್ ಅಂದರೆ ಕೊರಿಯನ್ ಮ್ಯಾಸ್ಟಿಫ್, ನಿಯೋಪ್ಲಟಿನ್ ಮ್ಯಾಸ್ಟಿಫ್, ಸೈಂಟ್ ಬರ್ನಾರ್ಡ್, ನ್ಯೂ ಫೌಂಡ್ಲ್ಯಾಂಡ್ ಆ ಥರ ಹ್ಯೂಜ್ ಬ್ರೀಡ್ಗೆ ಬಂದು ಬೆಂಗಳೂರು ವೆದರ್ಗೆ ತಡೆಯೋದಿಲ್ಲ. ಅಂದರೆ ಆ ಟೈಮಲ್ಲಿ ನೀವು AC ಅಥವಾ ಕೂಲರು ಇಲ್ಲ ಒಂದು ಫ್ಯಾನ್ ಆದರೂ ಹಾಕಿ ಅದನ್ನು ನೋಡ್ಕೋಬೇಕು ಬೇಸಿಗೆ ಕಾಲದಲ್ಲಿ. ನಮಗಾದ್ರೆ ಬಾಡಿ ಕೂಲ್ ಆಗಿ ಇಟ್ಕೊಳ್ಳೋದಕ್ಕೆ ಸಾವಿರ ದಾರಿ, ಆದ್ರೆ ಈ ಶ್ವಾನಗಳಿಗೆ ಮಾತು ಬರುತ್ತಾ ಹೇಳಿ? ರಣ ಬಿಸಿಲಿಗೆ ಅವುಗಳ ಹೆಲ್ತ್ ಹಾಳಾಗೋ ಚಾನ್ಸ್ ಇರುತ್ತೆ. ಹಿಂಗಾಗಿ ಇದು ಶ್ವಾನಗಳನ್ನ ತಂಪಾಗಿಡೋಕೆ ಇದು ಬೆಸ್ಟ್ ವೇ. ಹಾಗಾಗಿ ಮೈ ಒದ್ದೆ ಮಾಡ್ತಾ ಶ್ವಾನಗಳ ದೇಹ ತಂಪಾಗಿಡ್ಬೇಕು. ಈಗ ನಾರ್ಮಲ್ ಟೈಮಲ್ಲಿ ಚಳಿ ಇದ್ದಾಗ ಸರಿ ಇರುತ್ತೆ ನಾಯಿಗೆ. ಈಗ ಬೇಸಿಗೆಗಾಲ ಬಂದಾಗ ಅದಕ್ಕೂ ಸೆಕೆ ಆಗುತ್ತೆ ನಮ್ಗಾದಂಗೆ, ಅದು ನ್ಯಾಚುರಲ್ ಎಲ್ಲ ನಾಯಿಗಳಿಗೆ. ಅದಕ್ಕೆ ನಾವು AC ಇರ್ತೀವಿ, ಆ ನಾಯಿಗಳಿಗೆಲ್ಲ ಫ್ಯಾನ್ ಮಾಡಿ ಒದ್ದೆ ಬಟ್ಟೆ ಹಾಕ್ತಾರೆ ಸಾಕು. ಸೊ ಸತೀಶ್ ಅಂಕಲ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಡೀತಾ ಇದೀವಿ. ಒಟ್ನಲ್ಲಿ ಬಿಸಿಲಿನ ಬೇಗೆಗೆ ಶ್ವಾನಗಳು ಸಿಕ್ಕಾಪಟ್ಟೆ ಹಿಂಸೆ ಪಡುತ್ತವೆ. ಈ ಐಡಿಯಾಗಳನ್ನ ಫಾಲೋ ಮಾಡಿದ್ರೆ ನಮ್ ತರ ಅವು ಕೂಲ್ ಆಗಿರುತ್ತೆ. ಮಧು, ಫಸ್ಟ್ ನ್ಯೂಸ್, ಬೆಂಗಳೂರು.